ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಸಿಕ್ಕಾಬಟ್ಟೆ ಕಿತ್ತಾಡ್ಕೋತಿದ್ದಾರೆ. ಒಂದು ರೀತಿ ಮಾತಿಗೆ ಮಾತು ಜಾಸ್ತಿ ಆಗಿ ಆ್ಯಕ್ಷನ್ ಹೋಗಿ ಓವರ್ ರಿಯಾಕ್ಷನ್ ಆಗ್ತಾಯಿದೆ. ಆ್ಯಂಡ್ ಇವರಿಬ್ಬರನ್ನೂ ಕೂಡ ಯಾಕೆ ಸೀಕ್ರೆಟ್ ರೂಮಿಗೆ ಕಳಿಸ್ರು ಅಂತ ಇವಾಗ ತುಂಬ ಜನಕ್ಕೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಜನ ಹೇಳ್ತಿರ್ತಾರೆ ಬಿಗ್ ಬಾಸ್ ಅನ್ನೋದು ಸ್ಕ್ರಿಪ್ಟೆಡ್ ಶೋ ಅಂತ. ಖಂಡಿತವಾಗ್ಲೂ ಸ್ಕ್ರಿಪ್ಟೆಡ್ ಶೋ ಅಲ್ಲ. ಆದರೆ ಬಿಗ್ ಬಾಸ್ ಅವ್ರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ವ್ಯಕ್ತಿಗಳಂತ ನೋಡಲ್ಲ, ಕ್ಯಾರೆಕ್ಟರ್ ಅಂತ ನೋಡ್ತಾರೆ. ಸೊ ಇಬ್ಬರು ಕ್ಯಾರೆಕ್ಟರ್ ಯಾವ ಥರ, ಇವ್ರ ಪರ್ಸ್ನಾಲಿಟಿ ಯಾವ ಥರ ಇದೆ, ಏನು ಕತೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಸಿಚುವೇಷನ್ಗೆ, ಇಂಥವ್ರನ್ನ ಸೀಕ್ರೆಟ್ ರೂಮ್ಗೆ ಇಟ್ಟರೆ ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ಕೂಡ ತಿಳ್ಕೊಂಡು ಆ ರೀತಿ ಮೂವ್ ಮಾಡ್ತಾರೆ. ಅದ್ರ ತಕ್ಕಂತೆ ಸ್ಪರ್ಧಿಗಳು ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬಿಗ್ ಬಾಸ್ ಅವ್ರು ಏನೋ ಒಂದು ಅಂದ್ಕೊಂಡು ಮಾಡ್ತಾರಲ್ಲ, ಅದನ್ನು ಪ್ರೂವ್ ಮಾಡೋ ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಇವರಿಬ್ಬರು ಕೂಡ ಯಾವ ಥರ ಡಿಸಿಷನ್ ತಗೋತಾರೆ, ಯಾವ ಥರ ಮಾತಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇದ್ರ ಮೇಲೆ ಅವರ ಮುಂದಿನ ಗ್ರಾಫ್ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ನೆನ್ನೆ ಎಪಿಸೋಡಲ್ಲಿ ತುಂಬ ವಿಷಯಗಳಾಗಿದೆ, ಅದ್ರ ಬಗ್ಗೆ ಆಮೇಲೆ ಡೀಟೇಲಾಗಿ ಮಾತಾಡೋಣ. ಪ್ರೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಉಂಟು ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ? ಬಿಗ್ ಬಾಸ್ ಕೂಡ ಇವತ್ತು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ. ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದೊಂದು ಅದೇನೋ ಯಾಕೆ ಫುಟೇಜ್ಗೋಸ್ಕರ? ನಾನು ಫುಟೇಜ್ ಬೇಕಾ? ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಕೂಡ ಅಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಅಯ್ಯಪ್ಪ, ಏನನ್ಸಿದೆ ಗೈಸ್ ಪ್ರೋಮೋ ನೋಡಿ? ಆನೆಸ್ಟಾಗಿ ಹೇಳಿ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಇವಾಗ ಅರ್ಥ ಆಗಿರುತ್ತೆ ಯಾಕೆ ಇವರಿಬ್ಬರನ್ನೇ ಸೀಕ್ರೆಟ್ ರೂಮಿಗೆ ಕಳಿಸಿದ್ರು ಅಂತ. ಪದೇ ಪದೇ ಹೇಳ್ತಿದ್ದೀನಿ, ಇವರಿಬ್ಬರನ್ನ ಕಳಿಸೋದಕ್ಕೆ ತುಂಬ ವಿಷಯಗಳಿರುತ್ತೆ. ಜೊತೆಗೆ ಇಲ್ಲಿ ಮೇಯ್ನಾಗಿ ನೋಡೋಂಥದ್ದು ಏನಪ್ಪ ಅಂದರೆ ವ್ಯಕ್ತಿಗಳನ್ನ ನೋಡಲ್ಲ, ಅವರ ಒಂದು ಪರ್ಸ್ನಾಲಿಟಿ ಯಾವ ಥರ ಇದೆ, ಅವ್ರು ಯಾವ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ. ಸೊ ಇದೆಲ್ಲವೂ ಕೂಡ ನೋಡಿನೇ ಈ ಸೀಕ್ರೆಟ್ ರೂಮ್ ಬೇಕಾ ಬೇಡ ಅಂತ ಡಿಸೈಡ್ ಮಾಡೋವಂಥದ್ದು. ಜೊತೆಗೆ ನೀವು ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ, ರಕ್ಷಿತಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವ ಥರ ಇದೆ, ಅವ್ರು ಯಾವ ಥರ ಡಿಸಿಷನ್ ತಗೋತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಧ್ರುವಂತ್ ಕೂಡ ಯಾವ ಥರ ಡಿಸಿಷನ್ ತಗೋತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾರು ರಿಯಾಕ್ಟ್ ಮಾಡ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಮೇಯ್ನಾಗಿ ಇವರಿಬ್ಬರ ಮಧ್ಯೆ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗ ನೀವೇ ಹೇಳಿ ಗೈಸ್, ಇದೇ ಜಾಗದಲ್ಲಿ ಗಿಲ್ಲಿನೋ ಮತ್ತು ರಕ್ಷಿತಾ ಇವರಿಬ್ಬರು ಇದ್ರು ಅಂದರೆ ಈ ಕತೆ ಹೋಗೋ ರೀತಿಯೇ ಬೇರೆ. ಸೂರಜ್ ಮತ್ತು ರಕ್ಷಿತಾ ಇದ್ದರೆ ಬೇರೆ ಕತೆ ಆಗ್ತಿತ್ತು, ಅಥವಾ ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕತೆಗಳಾಗ್ತಿತ್ತು, ಓಕೆನಾ? ಆದರೆ ರಕ್ಷಿತಾ ಮತ್ತು ಧ್ರುವಂತ್ ಇದ್ದರೆ ಮಾತ್ರ ಈ ಥರ ಕತೆಗಳು ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಕತೆಗಳು ಬರೋಕ್ಕೆ ಸಾಧ್ಯ ಅಂತ ಅನಿಸಿತ್ತು. ಅದಕ್ಕೇ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಇವಾಗ ಒಂದು ರೀತಿ ಹೇಳ್ಬೇಕಾದ್ರೆ ತುಂಬ ಜನ ಹೇಳ್ತೀರಿ ಇವ್ರನ್ನ ಸೀಕ್ರೆಟ್ ರೂಮ್ ಕಳಿಸ್ಬಿಟ್ಟು ಸಿಂಪತಿ ಸಿಗುತ್ತೆ ಆಗಿಗೆ ಅಂತ. ನಿಜ ಹೇಳ್ತೀನಿ, ಸಿಂಪತಿ ಸಿಗುತ್ತೋ ಅದು ಸೆಕೆಂಡ್ರಿ ವಿಷಯ. ಆದರೆ ಆನೆಸ್ಟಾಗಿ ಹೇಳ್ತೀನಿ, ತುಂಬ ಕಷ್ಟ ಇಲ್ಲಿ. ಯಾಕಂದರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಜೊತೆಗೆ ಇವ್ರು ಇರೋದು ಇಬ್ಬರೇ. ಆ್ಯಂಡ್ ಇವರಿಬ್ಬರ ಮಧ್ಯೆ ನಡೆಯುವಂಥ ಕನ್ವರ್ಸೇಷನ್ ತುಂಬ ಜನ ಕ್ಲೋಸಾಗಿ ನೋಡ್ತಿರ್ತಾರೆ. ಇವ್ರು ಪ್ರತಿಯೊಂದು ರಿಯಾಕ್ಷನ್ ಏನಿದೆ, ಆ್ಯಕ್ಷನ್ ಏನಿದೆ, ರಿಯಾಕ್ಷನ್ ಇದೆ, ಅದೆಲ್ಲ ಕೂಡ ತುಂಬ ಕ್ಲೋಸಾಗಿ ನೋಡ್ತಿರೋರಿಗೆ ಇವ್ರು ಏನು ಅಂತ ಅರ್ಥ ಆಗ್ಬಿಡುತ್ತೆ. ಜೊತೆಗೆ ಅಲ್ಲಿರುವಂಥ ಸಿಚುವೇಷನ್ಗಿಂತ ಇವ್ರು ಬಾಯಲ್ಲಿ ಬರುವಂಥ ಮಾತುಗಳಿದೆಯಲ್ಲ, ಅದು ತುಂಬ ಜನಕ್ಕೆ ಮ್ಯಾಟ್ರ್ ಆಗಿಬಿಡುತ್ತೆ. ಸೊ ಇದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಕಾದು ನೋಡ್ಬೇಕಷ್ಟೇ, ಓಕೆನಾ? ಜೊತೆಗೆ ನೀವು ರಕ್ಷಿತಾ ಶೆಟ್ಟಿ ಒಂದು ಕ್ಯಾರೆಕ್ಟರ್ ನೋಡ್ಕೊಬನ್ನಿ, ಅವ್ರ ಪರ್ಸ್ನಾಲಿಟಿ ನೋಡ್ಕೊಬನ್ನಿ. ಅವ್ರು ಯಾವಾಗಲೂ ಕೂಡ ತುಂಬ ಪರ್ಸ್ಪೆಕ್ಟಿವ್ನ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಗಿಲ್ಲಿ ಜೊತೆ ಕೂಡ ಮಾತಾಡ್ತಿರ್ತಾರೆ. ನಾನು ಅವ್ರಿಗೆ ಹೇಳ್ಬೇಕಾದ್ರೆ ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ, ಅವ್ರಿಗೆ ಬೇರೆ ಬೇರೆ ಥರ ಯೋಚನೆ ಮಾಡೋಕ್ಕೆ ಬರಲ್ಲ. ಒಂದೇನಂದರೆ ಅವ್ರಿಗೆ ಅನಿಸಿದ್ದೆ ಸತ್ಯ ಅಂತ ಕೂಡ ನಂಬ್ತಾರೆ. ಇವಾಗ ನನಗೂ ಕೂಡ ಅನಿಸುತ್ತೆ, ನಿಮಗೂ ಕೂಡ ಅನಿಸುತ್ತೆ. ಬಟ್ ಅನ್ಸೋದೆಲ್ಲ ಸತ್ಯನಾ? ಇಲ್ಲ. ನಾವು ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೋಡಿದಾಗಲೇ ಸತ್ಯಕ್ಕೆ ಎಷ್ಟು ಹತ್ರ ಇದೆ, ಅದೆಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಗೊತ್ತಾಗುವಂಥದ್ದು. ಆದರೆ ರಕ್ಷಿತಾ ಶೆಟ್ಟಿ ಅವರಂತ ಬಂದಾಗ ಅವ್ರಿಗೆ ಜಾಸ್ತಿ ತಲೆ ಓಡಲ್ಲ ಬೇರೆ ಬೇರೆ ಕಡೆ, ಓಕೆನಾ? ಒಂದೇ ವಿಷಯ ಅವ್ರಿಗೆ ಅನಿಸ್ತಾ ಅದೇ ಸತ್ಯ, ನನ್ನ ಪರ್ಸ್ಪೆಕ್ಟಿವ್ ನಂಗೆ ಅನಿಸಿದ್ದು ಇಷ್ಟು ಮುಗೀತು, ಇದೇ ಅವ್ರ ಮೇನ್ ಪಾಯಿಂಟ್ ಆಗಿರುತ್ತೆ, ಓಕೆನಾ? ನೀವು ನೋಡ್ಕೊಬನ್ನಿ ಅವ್ರನ್ನ ಬಿಗ್ ಬಾಸ್ ಜರ್ನಿನ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಅದೇ ಧ್ರುವಂತ ಅಂತ ಬಂದಾಗ ಅವರು ಯೋಚನೆ ಮಾಡುವಂಥ ರೀತಿಗಳು ಕೂಡ ಸತ್ಯಕ್ಕೆ ಹತ್ರ ರೀತಿ ಕಾಣಿಸುತ್ತೆ. ನೆನ್ನೆ ಅವರ ಡಿಸಿಷನ್ ಮೇಕಿಂಗ್ ಆಗ್ಬೋದು, ನೀವು ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ತುಂಬ ಫ್ಯಾಟ್ಗಳನ್ನ ಹೇಳಿದ್ರು ಅಂತಲೇ ಹೇಳ್ಬೋದು. ಅವ್ರಿಗೆ ಮಾತ್ರ ತೂಕ ಆಯಿತು ತುಂಬ. ಜೊತೆಗೆ ಧ್ರುವಂತ ಅಂತ ಬಂದಾಗ ತುಂಬ ಜನಕ್ಕೆ ಇಷ್ಟ ಕೂಡ ಆಗ್ಬೋದು, ಕಷ್ಟ ಕೂಡ ಆಗ್ಬೋದು. ಬಟ್ ನನ್ನ ಪ್ರಕಾರ ಆ ವ್ಯಕ್ತಿ ಮಿಸ್ಟ್ರಿ ಪರ್ಸನ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನೀವು ಅಬ್ಸರ್ವ್ ಮಾಡಿ, ಅವ್ರು ಯಾರ್ಯಾರ ಜೊತೆ ಇದ್ದಾರೋ ಅವ್ರ ಜೊತೆ ಅವ್ರು ಮಾತಾಡೋಂಥ ರೀತಿಗಳನ್ನ ನೋಡಿದಾಗ ಅವರು ಗೇಮಿಗೆ ತಕ್ಕಂತೆ ಆಡ್ತಾರೆ. ಜೊತೆಗೆ ಆ ವ್ಯಕ್ತಿಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನು ಕತೆ ಎಲ್ಲ ಕೂಡ ಸತ್ಯನೇ ಹೇಳ್ತಾರೆ. ಬಟ್ ಹೇಳುವಂಥ ರೀತಿಲಿ ತಪ್ಪಾಗ್ಬೋದು. ಇವಾಗ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಇಷ್ಟ ಆಗದಂತೆ ಇರೋದು ಧ್ರುವಂತವರು. ಯಾಕೆಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ನಮ್ಮ ಜೊತೆ ಇರ್ತಾರೆ ಅಂದರೆ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಜೊತೆ ಇದ್ದಾರೆ ನಮ್ಮ ಬಗ್ಗೆ ಮಾತಾಡೋದು, ಈ ಕೆಲಸಗಳನ್ನ ಮಾಡ್ತಿರ್ತಾರೆ. ಅದೊಂದೇ ಮೇನಾಗಿ ಅವ್ರಲ್ಲಿ ನನಗೆ ಕಂಡಿರುವಂಥ ತಪ್ಪು ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜೊತೆಗೆ ಡಿಸಿಷನ್ ಮೇಕಿಂಗಲ್ಲಿ ಫಾರ್ ಬೆಟರ್ ಇದ್ದಾರೆ ಈ ಬಿಗ್ ಬಾಸ್ ಮೇಲೆ ಎಷ್ಟೋ ಜನಕ್ಕಿಂತ, ಓಕೆನಾ? ಜೊತೆಗೆ ಅವ್ರು ಯೋಚನೆ ಮಾಡುವಂಥ ರೀತಿಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಒಂದು ಸ್ವಲ್ಪ ಏನಪ್ಪ ಅಂದರೆ ಮೆಚ್ಯೂರ್ ಆಗಿ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ. ಅದರಿಂದ ತುಂಬ ವಿಷಯಗಳು ಬೇಗ ಈಸಿಯಾಗಿ ಕೂಡ ಅರ್ಥ ಆಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್, ನೆನ್ನೆ ಅವ್ರು ಯೋಚನೆ ಮಾಡ್ತಿದ್ದಂಥ ರೀತಿ. ಆ್ಯಂಡ್ ಅವ್ರಿಗೆ ತುಂಬ ಕ್ಲಿಯರಾಗಿ ಬಿಗ್ ಬಾಸ್ ಯಾವ ಥರ ಯೋಚನೆ ಮಾಡ್ಬೋದು, ಆ್ಯಂಡ್ ಜನಕ್ಕೆ ನಾವು ಹೇಗೆ ಕಾಣಿಸ್ಬೋದು, ಆ ಥರ ಎಲ್ಲ ಯೋಚನೆ ಮಾಡುವಂಥದ್ದು ಇದೆ. ಬಟ್ ಅದೇ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಆ ಥರ ಅಲ್ಲ. ನನಗನ್ಸಿದ್ದು, ನಾನು ಹೇಳಿದ್ದು ಇಷ್ಟೇ ಮ್ಯಾಟ್ರ್ ಆಗುವಂಥದ್ದು. ಸೊ ಇದೆಲ್ಲ ನೋಡಿದಾಗ ತುಂಬ ವಿಷಯಗಳು ಕ್ಲಿಯರಾಗಿ ಗೊತ್ತಾಗುತ್ತೆ. ಇವರಿಬ್ಬರ ಕ್ಯಾರೆಕ್ಟ್ರು ಡೆಡ್ ಆಪೋಸಿಟ್ ಅಂತ. ಸೊ ಈ ಥರ ಡೆಡ್ ಆಪೋಸಿಟ್ ಇರುವಂಥವ್ರನ್ನ ಇಬ್ಬರನ್ನು ಕೂಡ ಕುಣಿಸಿದ್ರೆ ಒಂದು ಕಡೆ
ಏನಾಗ್ಬೋದು ಹೇಳಿ, ಇಲ್ಲಿ ಆಗ್ತಿದೆಯಲ್ಲ ಅದೇ ಆಗುವಂಥದ್ದು. ಸೊ ಇವಾಗ ಹೇಳಿ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ. ಬಟ್ ಏನಪ್ಪ ಅಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಬರುತ್ತೆ, ರಿಯಾಕ್ಷನ್ಗೆ ಓವರ್ ರಿಯಾಕ್ಷನ್ ಬರ್ತಿದೆ. ಸೊ ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಮಾತಾಡೋಣ. ಈಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಉಂಟು ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ? ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಮಾತಾಡ್ಕೊಂಡು ಕೂತಿದ್ದಾರೆ, ಅವ್ರು ಮಲಗಿದ್ದಾರೆ, ಮಾತಾಡ್ತಾ ವಾಕ್ ಮಾಡ್ತಿದ್ದಾರೆ. ಏನಕ್ಕೆ ಇಷ್ಟೊಂದು ಸ್ಟೈಲ್ ಮಾಡ್ತೀರಾ? ಅಷ್ಟೊಂದು ಸ್ಟೈಲ್ ಮಾಡ್ತಾರೆ ಅಂತ ಅನ್ಸುತ್ತಾ? ಬಟ್ ಸ್ವಲ್ಪ ಸ್ಟೈಲಿಶ್ ಆಗಿ ಇದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತರು. ಪರವಾಗಿಲ್ಲ, ಏನೋ ಕನ್ಸರ್ನ್ ಅಥವಾ ಒಂದು ಕೇರಿಂದನೋ ಕೇಳ್ತಾರೆ ಅಂತ ಅನ್ಕೋಣ, ತಿಳ್ಕೊಳ್ಳೋಣ ಅಂತನೇನೋ ಇರ್ಬೋದು ಅಂತ ಅನ್ಕೋಣ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ. ಬಟ್ ಏನು ಗೊತ್ತಾ, ಧ್ರುವಂತ್ ಅವರ ಒಂದು ಮಾತುಗಳು ಕೂಡ ಚೆನ್ನಾಗಿರುತ್ತೆ, ಖಡಕ್ ಆಗಿರುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ರಿಯಾಕ್ಷನ್ ಬಿಗ್ ಬಾಸ್ ಕೂಡ ಇವತ್ತು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ. ಆ್ಯಂಡ್ ಇದನ್ನು ಯಾಕೆ ಮಾತಾಡೋರು ಅಂತ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಅಂತೂ ರಕ್ಷಿತಾ ಶೆಟ್ಟಿ ಮಾತಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಇವಾಗ ಏನೋ ಒಂದು ಡಿಸಿಷನ್ ತೊಗೊಂಡಿರಬೇಕು, ಅಥವಾ ಏನೋ ಒಂದು ಮಾತುಗಳಾಗಿರ್ಬೋದು, ಅಥವಾ ಇವ್ರ ಕಡೆಯಿಂದ ಏನೋ ಒಂದು ಆಗಿರುತ್ತೆ. ಅದಾದಮೇಲೆ ಇವಾಗ ರಕ್ಷಿತಾ ಶೆಟ್ಟಿ ಈ ಮಾತಾಡಿರ್ಬೋದು, ಇವಾಗ ನಿಮ್ಮ ಸೀಕ್ರೆಟ್ ರೂಮಲ್ಲಿ ಹಾಕ್ಬಿಟ್ಟು ಬಿಗ್ ಬಾಸ್ ತಪ್ಪು ಮಾಡೋ ಅಂತ ಅನಿಸುತ್ತೆ, ಅವ್ರಿಗೆ ಅನಿಸ್ಬೋದು ಅನ್ನೋ ರೀತಿ ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಗ್ ಬಾಸ್ ಇವರಿಬ್ಬರನ್ನ ಸೀಕ್ರೆಟ್ ರೂಮ್ ಹಾಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಇವ್ರು ಹೇಳಿರುವಂಥ ಮಾತಿಗೆ ಸ್ವಲ್ಪ ರೊಚ್ಚಿಗೆ ಎದ್ದಿರೋ ರೀತಿ ಕಾಣಿಸ್ತಿದೆ. ಧ್ರುವಂತರು ಎದ್ದೇಳ್ತಿದ್ದಾರೆ. ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದೊಂದು ಅದೇನೋ ನೋಡಿ. ಇವಾಗ ಇಲ್ಲಿ ಧ್ರುವಂತ್ ಮಾತಾಡ್ತಿರೋದು ರಕ್ಷಿತಾ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಂತಲೇ ಹೇಳ್ಬೋದು, ಅಥವಾ ಅವ್ರ ಪರ್ಸ್ನಾಲಿಟಿ ಯಾವ ಥರ ಇದೆ ಏನು ಕತೆ. ಇವಾಗ ಅವರು ಮಾತಾಡುವಂಥ ರೀತಿ ಆಗ್ಬೋದು, ರಿಯಾಕ್ಟ್ ಮಾಡುವಂಥ ರೀತಿಗಳಾಗ್ಬೋದು, ಮತ್ತು ಇವಾಗ ಯಾರು ಒಳ್ಳೇದು ಹೇಳಿದ್ದಕ್ಕೆ ಯಾರು ಒಳ್ಳೆಯವರು ಹೇಳಿದ್ರೆ ಒಳ್ಳೇದಾಗಲಿ ಅಂದ್ಬಿಟ್ಟು ಅವ್ರ ರಿಯಾಕ್ಷನ್ ಇವಾಗ ನೀವು ನೋಡಿರಲ್ಲ ಆ ಥರ ಇವಾಗ ಮಾಡ್ತಿದ್ದಾರಲ್ಲ. ಸೊ ಆ ರೀತಿ ಎಲ್ಲ ಮಾಡ್ತೀಯ ಅನ್ನೋ ರೀತಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಓಕೆನಾ. ಬಟ್ ಇಲ್ಲಿ ಸತ್ಯ ಕೂಡ ಇದೆ. ಬಟ್ ಆದರೆ ಅದು ಒಳ್ಳೆಯದಕ್ಕೆ ಆಗಿದೆ ಅಥವಾ ಒಳ್ಳೆಯದೇ ಅನ್ನೋದು ರಕ್ಷಿತಾ ಶೆಟ್ಟಿಗೆ ಅರ್ಥ ಆಗಬೇಕಷ್ಟೇ. ಇವಾಗ ನಾನು ಅಬ್ಸರ್ವ್ ಮಾಡಿರುವ ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ಬೇರೆ ಸಜೆಷನ್ನ ತಗೊಳ್ಳೋದೇ ಇಲ್ಲ ಅಂತೇನಿಲ್ಲ. ಯಾಕಂದ್ರೆ ನಾವು ಅಬ್ಸರ್ವ್ ಮಾಡಿರುವ ಹಾಗೆ ಗಿಲ್ಲಿ ಮಾತಾಡ್ಬೇಕಾರೆ, ರೋಗಣ ಮಾತಾಡ್ಬೇಕು, ಬೇರೆಯವರೆಲ್ಲ ಮಾತಾಡ್ಬೇಕಾದ್ರೆ ಕೇಳ್ತಾರೆ. ಬಟ್ ಏನಪ್ಪ ಅಂದರೆ ಎಲ್ಲರಿಗೂ ಓವರ್ ರಿಯಾಕ್ಷನ್ ಕೊಡ್ತಾರಾ? ಇಲ್ಲಪ್ಪ, ಅದೊಂದು ಸುಳ್ಳೆ. ಬಟ್ ಯಾವಾಗ ಓವರ್ ರಿಯಾಕ್ಷನ್ ಬರುತ್ತೆ ಗೊತ್ತಾ, ಅವ್ರಿಗೆ ಅನಿಸಿರ್ಬೇಕು. ಆ್ಯಂಡ್ ಇವಾಗ ಇವರು ಆ್ಯಕ್ಷನ್ ಮಾಡ್ತಿದಾರಲ್ಲ, ಇದು ಯಾವಾಗ ನಡೆದಿರೋದಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು, ಒಂದು ಟಾಸ್ಕ್ ನಡೆಯುತ್ತೆ, ಕ್ಯಾಪ್ಟನ್ಸಿ ಟಾಸ್ಕ್. ಅದರಲ್ಲಿ ನೀರಿಂದ ತಗೊಂಡು ಹೋಗ್ಬೇಕಾರೆ ಇಲ್ಲಿ ಧ್ರುವಂತರು ಅಲ್ಲಿ ಕಾವ್ಯ ಮತ್ತು ಗಿಲ್ಲಿ ಮಾಡ್ತಿರ್ಬೇಕಾದ್ರೆ ಅದನ್ನು ಅಷ್ಟೊಂದು ಕನ್ಸಿಡರ್ ಮಾಡಿದಂತೆ ಫೋರ್ಗಳು ಕೊಡದಂತೆ ಸುಮ್ಮನೆ ಇದ್ಬಿಟ್ಟು, ಅದೇ ರಕ್ಷಿತಾ ಶೆಟ್ಟಿ ಮತ್ತು ಮಾಡೋಣ ಮಾಡ್ತಿರ್ಬೇಕಾದ್ರೆ ಮಧ್ಯೆ ಬಂದು ನಿಂತ್ಕೊಂಡು ಬೇಕು ಅಂತ ಟಾರ್ಗೆಟ್ ಮಾಡೋ ರೀತಿ ಮಾಡ್ತಾರೆ ಗೊತ್ತಾ. ಅದನ್ನು ನೋಡಿದಂಥ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕೋಪ ಬಂದೇ ಆ ಥರ ರಿಯಾಕ್ಟ್ ಮಾಡೋದು. ಸೊ ಆ ರೀತಿ ನೋಡಿದಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವ್ರಿಗೆ ಅನಿಸಿದ್ರೆ ಮತ್ತು ಅವ್ರಿಗೆ ಅಲ್ಲಿ ತಪ್ಪಿದೆ ಅಂತ ಅನಿಸಿದ್ರೆ ಮಾತ್ರ ರಿಯಾಕ್ಷನಲ್ಲಿ ಓವರ್ ರಿಯಾಕ್ಷನ್ ಕೊಡ್ತಾರೆ. ಬಟ್ ಇಲ್ಲ ಅಂದರೆ ಅಷ್ಟೊಂದು ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ಅದಕ್ಕೆ ಆ ಥರ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಅದಕ್ಕೆ ಕಾರಣ ಆಗಿತ್ತು, ಬೇರೆ ಯಾವುದೂ ಅಲ್ಲ. ಅಲ್ಲಿ ಒಳ್ಳೇದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಒಳ್ಳೆ ರೀತಿ ಹೇಳಿದಾಗ ರಕ್ಷಿತಾ ಅವ್ರು ಕೂಡ ತುಂಬ ಚೆನ್ನಾಗಿ ತಗೋತಾರೆ. ನನಗೆ ಗಿಲ್ಲಿ ಕೂಡ ಹೇಳ್ತಾರೆ, ನಿಮಗೆ ನಿಜ ಹೇಳಬೇಕು ಅಂದರೆ ರಕ್ಷಿತಾ ಶೆಟ್ಟಿ ಕ್ಯಾರೆಕ್ಟರ್ ಹೇಗೆ ಅಂದರೆ ಪ್ರೀತಿಯಿಂದ ಆರಾಮಾಗಿ ಗೆದ್ದುಬಿಡ್ಬೋದು. ಬಟ್ ಏನಪ್ಪ ಅಂದರೆ ಯಾರಾದರೂ ಕೋಪದಿಂದ ಅಥವಾ ಬೇರೆ ಥರ ಹೇಳ್ತಾರೆ, ಅದನ್ನು ಏನಂತಾರೆ ಅವ್ರನ್ನ ತಮ್ಮ ಹಿಡಿದು ಇಟ್ಕೊಳ್ಳೋಕೆ ನೋಡ್ತಾರೆ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಅದು ಅಂತಲೇ ಹೇಳ್ಬೋದು. ಸೊ ರಕ್ಷಿತಾ ಶೆಟ್ಟಿ ಕ್ಯಾರೆಕ್ಟರ್ ಇರೋದೇ ಹಾಗೆ. ಸೊ ಅದಂತೂ ಪಕ್ಕ. ನೋಡಿ ಇವಾಗ ಶುರುವಾಯಿತು. ನಾನು ಮೊದಲೇ ಹೇಳಿದ್ದೆ ಈ ಥರ ಸಿಚುವೇಶನ್ ಬಂದಾಗ ರಿಯಾಕ್ಷನ್ಗಳು ಓವರ್ ರಿಯಾಕ್ಷನಾಗಿ ಕನ್ವರ್ಟ್ ಆಗುತ್ತೆ ಅಂತ. ಆ್ಯಂಡ್ ಇವರಿಬ್ಬರ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅವರಿಬ್ಬರು ಕೂಡ ಅದೇ ರೀತಿ ಬಿಹೇವ್ ಮಾಡ್ತಾರೆ. ಅದು ನೀವು ಇರೋದೇ ಹಾಗೆ ಅಂತ ಅನ್ಕೋಬೇಕಾ, ಇದು ಓವರ್ ಆಯ್ತು ಅಂತ ಅನ್ಕೋಬೇಕಾ ಅನ್ನೋದು ನಿಮಗೆ ಬಿಡ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತುಂಬ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೊಂದು ಕ್ಯಾರೆಕ್ಟರ್ ಕೂಡ ನೀವು ತೊಗೋಬೋದು, ಅವ್ರ ಪರ್ಸ್ನಾಲಿಟಿ ಅವ್ರು ಇರೋ ರೀತಿಯೇ ಹೇಗೆ ಅಂತ ಕೂಡ ಇಬ್ಬರೂ ಕೂಡ. ಬಟ್ ಅದನ್ನು ಆ ಥರ ತೊಗೊಳಕ್ಕೂ ಆಗಲ್ಲ ಸಮ್ಟೈಮ್ಸ್, ಯಾಕಂದರೆ ಇದು ಜಾಸ್ತಿ ಆಯ್ತು ಅಂತ ಕೂಡ ಅನಿಸ್ಬಿಡುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಫೂಟೇಜ್ ಬಗ್ಗೆ ಮಾತಾಡ್ತಿದ್ರೆ, ಸೊ ಇವಾಗ ಧ್ರುವಂತ ಆಡ್ತಿರೋಂಥ ರೀತಿಯೆಲ್ಲ ನೋಡಿಬಿಟ್ಟು ರಕ್ಷಿತಾ ಶೆಟ್ಟಿ ಹೇಳ್ತಿರೋದು ಏನಪ್ಪ ಅಂದರೆ ಈ ಫೂಟೇಜ್ಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತೀರಾ ಅಂತ. ಎಲ್ಲರೂ ಕೂಡ ಫೂಟೇಜ್ಗೋಸ್ಕರನೇ ಮಾಡೋದು, ಅದೆಲ್ಲರೂ ಕೂಡ ಗೊತ್ತಿದೆ. ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕೂಡ ನಡೆಯೋ ಹಂಗೆ ಕಾಣಿಸಿದೆ ನೋಡೋಣ. ಆ್ಯಂಡ್ ಧ್ರುವಂತ ಅವರ ಬಿಹೇವಿಯರ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಏನು ಮಾಡ್ತಾರೆ ಅದನ್ನು ಇಮಿಟೇಟ್ ಮಾಡೋ ರೀತಿ ಮಾಡ್ತಾರೆ. ಸೊ ಅದರಿಂದ ತುಂಬ ವಿಷಯಗಳು ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ. ಸೊ ಕಾಪಿ ಕ್ಯಾಟ್ ಅಂದರೆ ರಕ್ಷಿತಾ ಥರನೇ ನೀನು ರಿಯಾಕ್ಟ್ ಮಾಡ್ತಿದ್ಯಾ, ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ಗುರು, ನೀನು ಮಾಡಬೇಡ ಅದನ್ನು. ಅದೇನೋ ಒಂಥರ ಅದು ವರ್ಡ್ ನಂಗೆ ಅರ್ಥನೇ ಆಗಲಿಲ್ಲ ಬಿಡಿ. ಸೊ ಅದೇನಂತ ನೀವೇ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಒಂದು ನಾವು ಅಬ್ಸರ್ವ್ ಮಾಡ್ಬೋದು, ರಕ್ಷಿತಾ ಶೆಟ್ಟಿ ಇಂಥ ಸಿಚುವೇಶನ್ ಬಂದಾಗ ನಾರ್ಮಲಾಗಿ ಇದೇ ರೀತಿ ಬಿಹೇವ್ ಮಾಡ್ತಾರೆ. ಬಟ್ ಇಲ್ಲಿ ಧ್ರುವಂತ ಅಂತ ಬಂದಾಗ ಯಾವುದಾದ್ರೂ ಒಂದು ಜಗಳ ಅಂತ ಬಂದಾಗ ಯಾರೋ ಒಬ್ರು ಈ ಥರ ಬಿಹೇವ್ ಮಾಡ್ತಾರೆ ಅಂದರೆ ಅದನ್ನ ಇಮಿಟೇಟ್ ಮಾಡೋದೇ ಅವ್ರ ಕ್ಯಾರೆಕ್ಟರ್ ಆಗಿಬಿಟ್ಟಿದೆ. ಸೊ ಇದು ಯಾವ ಥರ ಇದೆ ಅಂದರೆ ಇಬ್ಬರು ಕೂಡ ಸರಿಯಾದ ಜೋಡಿ ಅನ್ಬೇಕು, ಆ ಥರ ಇದೆ ಅಂತಲೇ ಹೇಳ್ಬೋದು. ಸಖತ್ ಫನ್ ಮಜಾ ಸಿಗುತ್ತೆ. ಬಟ್ ಏನಪ್ಪ ಅದೇ ರೀತಿ ಇರಿಟೇಟ್ ಕೂಡ ಆಗುತ್ತೆ, ಅದೇ ಸತ್ಯ ಕೂಡ. ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಉರ್ಸೋ ರೀತಿ ಕಾಣಿಸ್ತದೆ. ಆ್ಯಂಡ್ ಇವಾಗ ರಕ್ಷಿತಾ ಶೆಟ್ಟಿ ಅವ್ರಿಗೂ ಬೇರೆ ಆಪ್ಷನ್ ಇಲ್ಲ, ಬೇರೆ ಕಡೆ ಹೋಗೋದಕ್ಕೆ ಅದೇ ಜಾಗ ಬೇರೆ. ಯಬ್ಬಾ ಹೆವಿ ಟಾರ್ಚರ್. ಆ್ಯಂಡ್ ಧ್ರುವಂತ ಕೂಡ ತುಂಬ ವಿಷಯಗಳನ್ನ ಮಾಡ್ತಿದ್ದಾರೆ. ರಕ್ಷಿತಾ ಕೂಡ ನೋಡಿದ್ರೆ ಆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಎಲ್ಲಿಗೆ ಹೋಗ್ಬಿಟ್ಟು ಇವತ್ತು ಎಪಿಸೋಡ್ ನೋಡುವ.
ಆಮೇಲೆ ನನ್ನ ಪ್ರಕಾರ ಧ್ರುವಂತ್ ಅವರು ರಕ್ಷಿತ್ ಅವ್ರನ್ನ ಕೆಲವೊಂದು ಕಡೆ ಲೈಕ್ ಸಿಕ್ಸೋಕೆ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಅವ್ರ ತಪ್ಪನ್ನ ಜನಗಳಿಗೆ ಇವ್ರು ತಪ್ಪು ಮಾಡ್ತಿದ್ದಾರೆ, ಇವ್ರು ಇಲ್ಲಿ ರಾಂಗ್ ಅನ್ನೋ ರೀತಿ ಪ್ರೂವ್ ಮಾಡೋ ರೀತಿ ಇದೆ. ನೆನ್ನೆ ಎಪಿಸೋಡ್ ಅದು ಆಯಿತು ಅಂತ ಕೂಡ ಹೇಳ್ಬೋದು. ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಬಿಡ್ತಾರೆ ರಕ್ಷಿತ್ ಅವರು. ಸೊ ಅವ್ರು ಯಾವ ಥರ ಪರ್ಸ್ಪೆಕ್ಟಿವ್ ಮಾತಾಡೋರು, ಏನು ಕತೆ, ಅದೆಲ್ಲ ಕೂಡ ಬೇರೆ ಕತೆಗಳು ಬರುತ್ತೆ. ಆದರೆ ಇವ್ರು ಹೇಳಿದಾಗ ಅದನ್ನು ಹ್ಞೂ ಅನ್ನೋಂಥದ್ದು ಏನಿದೆ ಅದು ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ, ತುಂಬ ಅನುಮಾನಗಳು ಕೂಡ ಬರುತ್ತೆ ಅಂತ ಹೇಳ್ಬೋದು. ಈಗ ತುಂಬ ಜನ ಹೇಳ್ತಿರಲ್ಲ ಸೀಕ್ರೆಟ್ ರೂಮಿಂದ ಅದೆಲ್ಪಾಗುತ್ತೆ ಇದೆಲ್ಪಾಗುತ್ತೆ ಅಂತ. ಇಲ್ಲ, ರಕ್ಷಿತಾ ಶೆಟ್ಟಿ ಅವ್ರಿಗೆ ನಿಜವಾಗ್ಲೂ ಇದು ತುಂಬ ಎಡ್ವರ್ಟ್ ಆಗುತ್ತೆ ಅಂತ ಅನಿಸ್ತಿದೆ. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.